ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಯುಕೋ ಬ್ಯಾಂಕ್ನವರು ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಉದ್ಯೋಗ ಸ್ಥಳ ಎಲ್ಲಿ ಖಾಲಿ ಇರುತ್ತೆ, ಆ ಸ್ಥಳಗಳಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ, ವಯೋಮಿತಿ ಏನಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಸ್ಯಾಲ್ರಿ ಎಷ್ಟಿರಬೇಕು ಅದನ್ನು ತಿಳ್ಕೊಳ್ಳೇಬೇಕಲ್ವಾ, ಮತ್ತೆ ಅಪ್ಲಿಕೇಶನ್ನ ಹೇಗೆ ಹಾಕಬಹುದು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನನೂ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ನ ಹಾಕೋಬಹುದು. ವಿಡಿಯೋ ಶುರು ಮಾಡೋಣ. ಯುಕೋ ಬ್ಯಾಂಕ್ ಅಂದ್ರೆ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್. ಇವರು 250 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಹುದ್ದೆಗಳ ಯಾವ ಹುದ್ದೆ ಅಂತ ನೋಡೋದಾದ್ರೆ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆ ಖಾಲಿ ಇರುತ್ತೆ. ಬೇರೆ ಬೇರೆ ಹಲವಾರು ಸ್ಟೇಟ್ಗಳಲ್ಲಿ ಈ ಹುದ್ದೆ ಖಾಲಿ ಇದೆ. ಯಾವ ಸ್ಟೇಟಲ್ಲಿ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಗುಜರಾತ್, ಮಹಾರಾಷ್ಟ್ರ, ಅಸ್ಸಾಂ, ಕರ್ನಾಟಕ, ತ್ರಿಪುರಾ, ಸಿಕ್ಕಿಂ, ನಾಗಾಲ್ಯಾಂಡ್, ಮೇಘಾಲಯ, ಕೇರಳ, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ, ಜಮ್ಮು ಮತ್ತೆ ಕಾಶ್ಮೀರ್, ಇಷ್ಟು ಪ್ರದೇಶಗಳಲ್ಲಿ ಖಾಲಿ ಇದೆ. ಮತ್ತೆ ಈ ಪ್ರದೇಶಗಳಲ್ಲಿ ಖಾಲಿ ಇರೋದಷ್ಟೇ ಅಲ್ಲ, ನೀವು ಅದೇ ಭಾಷೆಯನ್ನ ಮಾತಾಡೋರಾಗಿರ್ಬೇಕು. ಮ್ಯಾಂಡೇಟರಿ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, ನಿಮಗೆ ಸರಾಗವಾಗಿ ಆ ಭಾಷೆಯಲ್ಲಿ ಮಾತಾಡೋದಕ್ಕೆ ಬರಬೇಕು. ಬರೆಯೋದಕ್ಕೆಲ್ಲ ಯಾವ್ಯಾವ ಭಾಷೆ ಅಂತ ನೋಡಿದ್ರೆ ಗುಜರಾತಲ್ಲಿ ಗುಜರಾತಿ ಬರಬೇಕು. ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಕನ್ನಡ ಬರಬೇಕು. ಕನ್ನಡ ಬರುವಂತವರಿಗೆ ಈ ಕೆಲಸ, ಓಕೆನಾ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ 35 ಹುದ್ದೆ ಖಾಲಿ ಇದೆ. ಇಲ್ಲಿ ಬೇರೆ ಬೇರೆ ಕ್ಯಾಟಗರಿಯವರಿಗೆ ರಿಸರ್ವೇಶನ್ ಕೂಡ ಕೊಟ್ಟಿದ್ದಾರೆ. SC ಅವರಿಗೆ 5, ST ಅವರಿಗೆ 2, OBC 9, EWS 3, UR 16 ಮತ್ತು ಇನ್ನಿತರ ಎಲ್ಲ ಇದೆ. ನಿಮಗೆ ಯಾವ್ದು ಬೇಕು ನೋಡ್ಕೊಳ್ಳಿ. ಟೋಟಲ್ 250. ಬೇರೆ ಸ್ಟೇಟ್ಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಈ ಲ್ಯಾಂಗ್ವೇಜಸ್ಗಳು ಬರಬೇಕಾಗತ್ತೆ. ಆಂಧ್ರ ಪ್ರದೇಶದಲ್ಲಿ ಹಾಕಿದ್ರೆ ತೆಲುಗು ಬರಬೇಕು, ಮತ್ತೆ ನಾಗಾಲ್ಯಾಂಡಲ್ಲಿ ಆದರೆ ಇಂಗ್ಲೀಷ್ ಬರಬೇಕು. ಈ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ಲ್ಯಾಂಗ್ವೇಜ್ ಬರಬೇಕು ಅಂತಿದೆಯಲ್ಲ, ಇದು ಬಂದರೆ ನೀವು ಬೇರೆ ಸ್ಟೇಟಲ್ಲೂ ಅಪ್ಲಿಕೇಶನ್ ಹಾಕಬಹುದು. ವಯೋಮಿತಿಯ ಡೀಟೇಲ್ಸ್ನ ನೋಡಿದ್ರೆ ಮಿನಿಮಮ್ 20 ವರ್ಷ ಆಗಿರಲೇಬೇಕಾಗತ್ತೆ. ಮ್ಯಾಕ್ಸಿಮಮ್ 30 ವರ್ಷದವರು ಕೂಡ ಅಪ್ಲಿಕೇಶನ್ನ ಹಾಕೋಬಹುದು. ಗೊತ್ತಾಯ್ತಲ್ಲ, 20ರಿಂದ 30 ವರ್ಷದವರು ಅಪ್ಲಿಕೇಶನ್ ಹಾಕಬಹುದು. ವಯೋಮಿತಿಯ ಸಡಿಲಿಕೆ ಕೊಟ್ಟಿದ್ದಾರೆ ಕೆಲವೊಂದು ಕ್ಯಾಟಗರಿಯವರಿಗೆ. ಯಾವ ಕ್ಯಾಟಗರಿ ಎಷ್ಟು ವರ್ಷ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. OBC ಕ್ಯಾಟಗರಿಯವರಿಗೆ 3 ವರ್ಷಗಳ ಸಡಿಲಿಕೆ, SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ, PWBD ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆ, ಎಕ್ಸ್ ಸರ್ವಿಸ್ಮನ್ ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಇರುತ್ತೆ. ಮತ್ತೆ ಪರ್ಸನ್ ಅಫೆಕ್ಟೆಡ್ ಬೈ 1984 ರಯೋಟ್ಸ್, ಅಂದರೆ 1984 ರಯೋಟ್ ನಡೆದಿತ್ತಲ್ಲ, ಅದರಲ್ಲಿ ನೀವು ಏನಾದರೂ ಹಲ್ಲೆಗೊಳಗಾಗಿದ್ರೆ ಅಂಥವರಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೊಟ್ಟಿರ್ತಾರೆ. ಓಕೆನಾ. ನೆಕ್ಸ್ಟ್ ಸ್ಯಾಲ್ರಿನ ನೋಡಿದ್ರೆ 48,480 ರೂಪಾಯಿಂದ ಹಿಡಿದು 85,920 ರೂಪಾಯಿ ಇದೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಹೇಗೆ ಹಾಕೋದು, ಎಜುಕೇಷನ್ ಏನು ಮಾಡಿರಬೇಕು ಅದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು, ಮತ್ತು ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ವಯೋಮಿತಿಯ ಸಡಿಲಿಕೆಯಲ್ಲಿ ಬೇರೆ ಬೇರೆ ಕ್ಯಾಟಗರಿಯವರಿಗೆ ವಯೋಮಿತಿ ಸಡಿಲಿಕೆ ತಿಳಿಸ್ಕೊಟ್ನಲ್ಲ, ನೆನ್ಪಿಟ್ಕೊಳ್ಳಿ. OBC ಎಲ್ಲ ಕ್ಯಾಟಗರಿಯವರಿಗೂ ಅವ್ರವ್ರ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಎಲ್ಲ. ಮತ್ತೆ OBC ಅವರಿಗೆ ಬೇರೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ನಲ್ಲಿ. ಆ ಫಾರಮ್ನ ಫಿಲಪ್ ಮಾಡಿ ನೀವು ಅದರ ಕಾಪಿ ಅಟ್ಯಾಚ್ ಮಾಡಬೇಕಾಗತ್ತೆ. SC ST ಅವರಿಗೂ ಅಷ್ಟೇ, PWBD ಅವರಿಗೂ ಅಷ್ಟೇ. PWBD ಆಗಿದ್ದರೆ ನಿಮಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಬೇಕು. ಮತ್ತು ನೋಟಿಫಿಕೇಷನಲ್ಲೂ ಒಂದು ಫಾರಮ್ ಇದೆ, ಅದನ್ನು ಫಿಲಪ್ ಮಾಡಬೇಕಾಗತ್ತೆ. SC ST ಕ್ಯಾಂಡಿಡೇಟ್ಸ್ಗಳಿಗೂ ಅಷ್ಟೇ. ನೀವು ಅಲ್ಲೊಂದು ಫಾರಮ್ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ಫುಲ್ ಓದ್ಕೊಳ್ಳಿ. ಅಲ್ಲಿ ಕೊನೆಯಲ್ಲಿ SC ST ಅವರಿಗೆ ಸರ್ಟಿಫಿಕೇಟ್ ಇದೆ, SC ಅವರಿಗೆ ಒಂದು ಡಾಕ್ಯುಮೆಂಟ್ ಇದೆ, ಅದನ್ನೆಲ್ಲ ಫಿಲಪ್ ಮಾಡಿ ಸಿಗ್ನೇಚರ್ ಎಲ್ಲ ಆಗಿ ನೀವು ಫಿಲಪ್ ಮಾಡಬೇಕಾಗತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗಳಿಗೂ ಅಷ್ಟೇ, ನಿಮಗೂ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಪರ್ಸನ್ ಅಫೆಕ್ಟೆಡ್ ಬೈ ಅವರಿಗೂ ಇರಬೇಕು ಅಂತ ಅನ್ಸುತ್ತೆ. ಅದನ್ನೊಂದ್ಸಲ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ, ಅಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಜನರಲ್ ಕ್ಯಾಂಡಿಡೇಟ್ಸ್ಗೆ ಹಾಕ್ಬೋದು. ರಿಸರ್ವೇಷನ್ ತಗೋಬೇಕು ಅಂದರೆ ಆ ಸರ್ಟಿಫಿಕೇಟ್ಸ್ಗಳು, ಆ ಫಾರಮ್ನ ಎಲ್ಲ ಫಿಲಪ್ ಮಾಡಲೇಬೇಕಾಗತ್ತೆ.
ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ SC ST PWBD ಕ್ಯಾಂಡಿಡೇಟ್ಸ್ಗಳಿಗೆ ₹175 ಇರುತ್ತೆ. ಆ ಸರ್ಟಿಫಿಕೇಟ್ಸ್ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಫೀಸ್ ಕಟ್ಟೋಕ್ಕಾಗಲ್ಲ, ಜನರಲ್ಲೇ ಕಟ್ಟಬೇಕಾಗತ್ತೆ. ಆಲ್ ಅದರ್ ಕ್ಯಾಂಡಿಡೇಟ್ಸ್ ಬೇರೆ ಎಲ್ಲ ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೂ ₹850 ಇರುತ್ತೆ ಅಪ್ಲಿಕೇಶನ್ ಫೀಸ್ನ. ನೀವು ಅಪ್ಲಿಕೇಶನ್ ಫೀಸ್ನ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. ಬೇರೆ ಯಾವುದರ ಮುಖಾಂತರ ಪೇ ಮಾಡಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಆನ್ಲೈನ್ ಮುಖಾಂತರನೇ ಪೇ ಮಾಡಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದರೆ ಆನ್ಲೈನ್ನಲ್ಲಿ ಟೆಸ್ಟ್ ಇರುತ್ತೆ. ಅದಾದ ನಂತರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್. ನಿಮಗೆ ಕನ್ನಡ ಅಲ್ಲಿ ಬರಲೇಬೇಕು ಅಂತ ಹೇಳಿದ್ನಲ್ಲ ಕರ್ನಾಟಕಕ್ಕೆ, ಆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ನ ಮಾಡ್ತಾರೆ. ಆ ಟೆಸ್ಟ್ನಲ್ಲಿ ನೀವೇನಾದರೂ ಫೇಲ್ ಆದರೆ ಅದರಲ್ಲಿ ತೊಗೊಳಲ್ಲ. ಸೊ ಕನ್ನಡ ಬರೋವಂಥವ್ರು ಅಪ್ಲಿಕೇಶನ್ ಹಾಕ್ಕೋಬಹುದು. ಪರ್ಸ್ನಲ್ ಇಂಟರ್ವ್ಯೂ ಸಂದರ್ಶನ ಇರುತ್ತೆ. ಇದೆರಡು ಪಾಸ್ ಆದಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಪಾಸ್ ಆದರೆ ನಿಮಗೆ ಜಾಬ್ ಆಗುತ್ತೆ. ಓಕೆನಾ. ಇಲ್ಲಿ ಎಕ್ಸಾಮಿನೇಷನ್ ಅಂತ ಹೇಳಿದ್ನಲ್ಲ, ಆ ಎಕ್ಸಾಮಿನೇಷನ್ನು ಏನೇನಿರುತ್ತೆ ಅಂತ. ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಟೆಸ್ಟು 45 ಮಾರ್ಕ್ಸ್ಗಿರುತ್ತೆ. 45 ಕ್ವಶನ್ಸ್ ಇರುತ್ತೆ 60 ಮಾರ್ಕ್ಸ್ಗೆ. ಯಾವ್ಯಾವ ಭಾಷೆಯಲ್ಲಿರುತ್ತೆ ಅಂದರೆ ಇಂಗ್ಲೀಷು ಮತ್ತು ಹಿಂದಿನಲ್ಲಿರುತ್ತೆ. 60 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಮತ್ತು ಜನರಲ್ಲು, ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ 40 ಕ್ವಶನ್ಸ್ ಇದೆ, 40 ಮಾರ್ಕ್ಸ್ಗೆ. ಇಂಗ್ಲೀಷ್ನಲ್ಲೂ ಇದೆ, ಹಿಂದಿನಲ್ಲೂ ಇದೆ. ಇದು 35 ನಿಮಿಷ. ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಇರುತ್ತೆ. ಆನ್ಲೈನ್ ಟೆಸ್ಟಲ್ಲಿ 35 ಕ್ವಶನ್ಸ್ ಇರುತ್ತೆ 40 ಮಾರ್ಕ್ಸ್ಗೆ. ಇದು ಇಂಗ್ಲೀಷಲ್ಲೇ ಇರುತ್ತೆ. 40 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಅದಕ್ಕೊಂದಿರುತ್ತೆ. ಅದು 35 ಕ್ವಶನ್ಸಿಗಿರುತ್ತೆ 60 ಮಾರ್ಕ್ಸಿಗೆ. ಇದು ಇಂಗ್ಲೀಷು ಮತ್ತು ಹಿಂದಿನಲ್ಲಿರುತ್ತೆ. ಇದಕ್ಕೆ 45 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಟೋಟಲ್ 155 ಕ್ವಶನ್ಸ್ ಇರುತ್ತೆ. 200 ಮ್ಯಾಕ್ಸಿಮಮ್ ಮಾರ್ಕ್ಸು. 3 ಗಂಟೆ ಕಾಲಾವಕಾಶ ಇರುತ್ತೆ ನಿಮಗೆ. ಓಕೆನಾ. ಇಲ್ಲಿ ಕ್ಯಾಟಗರಿ ವೈಸು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರೋದಿಲ್ಲ, ಎಲ್ಲರಿಗೂ ಸೇಮ್ ಮಾರ್ಕ್ಸೇ ಡಿಸೈಡ್ ಆಗಿರುತ್ತೆ ಅಂತ ಹೇಳ್ತಾರೆ. ನಿಮಗೆ ತಪ್ಪುತ್ತರ ಕೊಟ್ಟರೆ ರಾಂಗ್ ಆನ್ಸರ್ಸ್ಗೆ ಪೆನಾಲ್ಟಿ ಇದೆ. ಎಷ್ಟು ಅಂತ ನೋಡಿದ್ರೆ 0.25 ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ. ಓಕೆನಾ. ನೀವೇನಾದ್ರು ಏನಾದ್ರು ಕ್ವಶನ್ಸ್ನ ಲೆಫ್ಟ್ ಬ್ಲ್ಯಾಂಕ್ ಖಾಲಿ ಬಿಟ್ಟರೆ ನಿಮಗೇನು ಪೆನಾಲ್ಟಿ ಇಲ್ಲ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಖಾಲಿ ಬಿಡೋದು ಒಳ್ಳೆಯದು, ತಪ್ಪುತ್ತರ ಕೊಡೋಕ್ಕಿಂತ ಮುಂಚೆ. ಓಕೆನಾ. ಯಾಕಂದರೆ 0.25 ನೆಗೆಟಿವ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಮೋಡ್ ಆಫ್ ಪೇಮೆಂಟ್ ಹೇಗೆ ಪೇ ಮಾಡಬೇಕು ಅಂತ ಹೇಳೋದಾದರೆ ಆನ್ಲೈನ್ ಮುಖಾಂತರ ಅಂತ ಹೇಳ್ಯಾರೆ. ಅದನ್ನೇ ಹೇಳ್ತಾರೆ. ಡಾಕ್ಯುಮೆಂಟ್ಸ್ನೆಲ್ಲ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಫೀಸ್ ಹಾಕಿರ್ತೀರಲ್ಲ. ಮತ್ತು ಕಾಲ್ ಲೆಟರ್ ನಿಮಗೆ ಹೇಗೆ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ವೆನ್ಯೂ ಸೆಂಟರು, ವೆನ್ಯೂ, ಅಡ್ರೆಸ್, ಡೇಟ್ ಆ್ಯಂಡ್ ಟೈಮ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಆ್ಯಂಡ್ ಇಂಟರ್ವ್ಯೂ ಶಲ್ ಬಿ ಇಂಟಿಮೇಟೆಡ್ ಇನ್ ದ ರೆಸ್ಪೆಕ್ಟಿವ್ ಕಾಲ್ ಲೆಟರ್ಸ್. ಯಾವ ಸೆಂಟರಲ್ಲಿರುತ್ತೆ, ಅಡ್ರೆಸ್ಸು ಸೆಂಟರಿಂದ, ಎಕ್ಸಾಮಿನೇಷನ್ ಸೆಂಟರಿಂದು, ಮತ್ತು ಆನ್ಲೈನ್ ಎಕ್ಸಾಮಿನೇಷನ್ನು, ಇಂಟರ್ವ್ಯೂ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಕಾಲ್ ಲೆಟ್ರಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ನೀವು ಕಾಲ್ ಲೆಟರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಥರೈಸ್ಡ್ ಬ್ಯಾಂಕ್ ವೆಬ್ಸೈಟ್ ಇದೆಯಲ್ಲ ucobank.com, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡು, ಡೇಟ್ ಆಫ್ ಬರ್ತು ಇದೆಲ್ಲ ನಿಮಗೆ ಹಾರ್ಡ್ ಕಾಪಿನಲ್ಲಿ ಕೊಡೋದಿಲ್ಲ ಅವರು. ನೀವು ಆ ಬ್ಯಾಂಕಿಂದಾನೇ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ. ನೀವು ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಇದನ್ನೆಲ್ಲ ತೆಗೆದಿಟ್ಕೋಬೇಕು. ಏನೇನು ಡಾಕ್ಯುಮೆಂಟ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫೋಟೋಗ್ರಾಫ್ ಬೇಕು. ಓಕೆನಾ. ಪಾಸ್ಪೋರ್ಟ್ ಫೋಟೋ, ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಯಾರ ಇಷ್ಟೇ ಸೈಜ್ ಬೇಕು ಅಂತ. 4.5 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಅಷ್ಟರೊಳಗಡೆನೇ ಇರಬೇಕಾಗತ್ತೆ. ಮತ್ತು ಸಿಗ್ನೇಚರ್, ನಿಮ್ಮ ಸೈನಿನ ಕಾಪಿ. ಇದೆಲ್ಲ ಡಿಜಿಟಲ್ ಕಾಪಿ ಹೇಳ್ತಾ ಇದ್ದೀನಿ. ಮತ್ತು ನೀವು ಹಾರ್ಡ್ ಕಾಪಿ ಇಟ್ಕೊಂಡ್ರೆ ತಪ್ಪಾಗುತ್ತೆ. ನೀವು ಎಲ್ಲ ಫೋಟೋ ಅಥವಾ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್, ಎಡಗೈನ ತಂಬ್ನ ಇಂಪ್ರೆಷನ್ ಮಾಡಿಟ್ಕೋಬೇಕಾಗತ್ತೆ. ಇದು ಡಿಜಿಟಲ್ ಕಾಪಿ. ಒಂದು ಫೋಟೋ ತೆಕ್ಕೊಳ್ಳಿ ಮೊಬೈಲಲ್ಲಿ ಅಥವಾ ಇದರಲ್ಲಿ ಸ್ಕ್ಯಾನ್ ಕಾಪಿ ಮಾಡ್ಕೊಳ್ಳಿ PC-ನಲ್ಲಾದರೆ. ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಇರಬೇಕು. ಕೈಯಲ್ಲೇ ಬರೆದಿರುವಂಥ ಡಿಕ್ಲರೇಷನ್ ಇರಬೇಕು. ಅದಾದ ನಂತರ 11ರಲ್ಲಿ ಮೆನ್ಷನ್ ಮಾಡ್ಯಾರೆ ಎಲ್ಲ ಸ್ಪೆಸಿಫಿಕೇಷನ್ನು, ಕ್ಲಾಸ್ 11X ಅಂತ ನೋಟಿಫಿಕೇಷನಲ್ಲಿ. ಅದನ್ನು ಓದ್ಕೊಳ್ಳಿ ಒಂದ್ಸಲ. ಮತ್ತು ಡಾಕ್ಯುಮೆಂಟ್ಸು ಎಲ್ಲ ಅಟ್ಯಾಚ್ ಮಾಡ್ತಿರಲ್ಲ PDF ಫಾರ್ಮ್ಯಾಟ್ನಲ್ಲೇ ಇರಬೇಕು. ಡಾಕ್ಯುಮೆಂಟ್ಸ್ A4 ಸೈಜಲ್ಲಿ ಇರಬೇಕು. ಓಕೆನಾ. 500 KB ಜಾಸ್ತಿ ಇರಬಾರ್ದು, ತೊಗೊಳ್ಳಲ್ಲ ಅಪ್ಲಿಕೇಶನ್ನಲ್ಲಿ. ಮತ್ತು 2-3 ಸಲ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಒಂದೇ ಸಲ 500 KBಯಲ್ಲಿ ಸೇವ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ರೆಸಲ್ಯೂಷನ್ ಕಮ್ಮಿ ಮಾಡೋಕ್ಕೆ ಚೆಕ್ ಮಾಡಿ, ಅಲ್ಲಿ ಸಿಗುತ್ತೆ, ಅಲ್ಲಿಂದ ಕಮ್ಮಿ ಮಾಡ್ಕೋಬೋದು ನೀವು. ಓಕೆನಾ. ಮತ್ತು ರೀಡೇಬಲ್ ಆಗಿರಬೇಕು, ಕ್ಲಿಯರಾಗಿ ಓದೋ ಥರ ಇರಬೇಕು ಡಾಕ್ಯುಮೆಂಟ್ಸು ಅಂತ ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ನೋಡ್ಕೊಳ್ಳಿ ಒಂದ್ಸಲ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು.
ಓಪನ್ ಆಗಿ ದಿನಾಂಕ ನೋಡೋದಾದ್ರೆ 16 ಜನವರಿ 2025, ಕೊನೆಯ ದಿನಾಂಕ 5 ಫೆಬ್ರವರಿ 2025. ಆ ಫೀಸ್ ಪೇಮೆಂಟ್ ಮಾಡೋದಕ್ಕೂ ಕೊನೆ ದಿನಾಂಕ ಅದೇ ಆಗಿರುತ್ತೆ. ಓಕೆನಾ? ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ PDF ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಚಾನಲ್ ಜಾಯಿನ್ ಆಗಿ ಅಲ್ಲಿಂದ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ವೆಬ್ಸೈಟ್ನ ಲಿಂಕ್ ಬೇಕಲ್ವಾ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ? ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿದ್ದೀನಿ, ಇದನ್ನ ಅಲ್ಲಿಂದ ಕ್ಲಿಕ್ ಮಾಡಿ ಹಾಕ್ಕೊಳ್ಳಿ. ಆ ವಾಟ್ಸಪ್ ಚಾನಲ್ಗೂ ಜಾಯ್ನ್ ಆಗಿ ಪ್ರತಿದಿನನೂ ಅಪ್ಡೇಟ್ ಸಿಗುತ್ತೆ ನಿಮಗೆ. ಓಕೆನಾ? ಅದನ್ನ ಮಿಸ್ ಮಾಡ್ಕೋಬೇಡಿ. ಮತ್ತೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ucobank.com, ಇಲ್ಲಿಂದ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ಓಕೆನಾ? ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಹೇಳಿದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗತ್ತೆ, ಅಥವಾ ಗ್ರ್ಯಾಜುಯೇಷನ್ ಅದೇ ಅಂತ ಹೇಳ್ತೀವಲ್ಲ ಅದಾಗಿರಬೇಕು. ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಮಾಡಿರಬೇಕಾಗುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ಈ ವಿಡಿಯೋನ, ಈ ಚಾನಲ್ನ ಶೇರ್ ಮಾಡಿ, ಅವ್ರಿಗೂ ಜಾಬ್ ಹುಡುಕೋಕ್ಕೆ ಹೆಲ್ಪ್ ಆಗುತ್ತೆ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.